ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇಲ್ಲಿ ಸಕಲೇಶ್ ಸೋಮವಾರಪೇಟೆ ಮತ್ತು ಸುಬ್ರಹ್ಮಣ್ಯ ಮಧ್ಯದಲ್ಲಿ ಒಂದು ಹೋಮ್ ಸ್ಟೇ ಬಂದಿದ್ದೀನಿ. ಇಲ್ಲಿ ರೂಮ್ ಎಲ್ಲ ಎಲ್ಲೆಲ್ಲೋ ಇದೆ. ಇಲ್ಲಿ ಮಾತ್ರ ನೋಡಿ ಈ ಥರ ಇದೆ. ಒಂದು ಆಟ ಆಡೋ ಗ್ರೌಂಡ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಕಾಡು, ಸುತ್ತು ಕಾಡು. ರಾತ್ರಿ ಎಲ್ಲ ನಿನ್ನೆ ಕ್ವಾಣ ಸಹ ಬಂದಿತ್ತು. ರಾತ್ರಿ ಸೌಂಡ್ ಮಾಡ್ತಾಯಿತ್ತು ಆಡ್ರಕ್ ಅಂತೇಳಿ. ಮತ್ತು ಹಂದಿಗಳಿದ್ದಾವೆ ನೈಟಲ್ಲಿ ನೋಡಿ. ಇದೆಲ್ಲ ಕಾಡೆ. ಇಲ್ಲಿ ನಮಗೆ ಗಾಡಿಗೆ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನೈಟಲ್ಲಿ ಟೋಟಲ್ ಒಂದು 5 ಗಾಡಿ ಡ್ರೈವರ್ಸ್ಗಳಿದ್ದೀವಿ. 5 ಗಾಡಿ ಇದ್ದಾವೆ. ಯಾರನ್ನೂ ಹೊರಗೆ ಬರಲಿಲ್ಲ. ಯಾಕಂತಂದರೆ ತುಂಬ ರಿಸ್ಕ್ ಇದೆ. ಹಂದಿಗಳೆಲ್ಲ ಅಲ್ಲೇ ಬರ್ತಾಯಿದ್ದು, ಗಾಡಿ ಹತ್ರ ಬಂದು ಸೌಂಡ್ ಮಾಡ್ತಾಯಿದ್ದು. ಹಾಗಾಗಿ ಯಾರೂ ಗಾಡಿಯಿಂದ ಕೆಳಗೆ ಇಳಿಲಿಲ್ಲ. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಆ ಕಡೆ ಕಾಡಲ್ಲಿ ಟಾಯ್ಲೆಟ್ ಕೊಟ್ಟಿದ್ದಾರೆ. ಟಾಯ್ಲೆಟು ವಾಶ್ರೂಮ್ ಅಂತ ಕೊಟ್ಟಿದ್ದಾರೆ. ಅಲ್ಲಿನೂ ಹಾವುಗಳೆಲ್ಲ ಒಳಗಿರ್ತದಂತೆ. ನಿನ್ನೆ ನಮ್ಮವ್ರು ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಬಾತ್ರೂಮ್ಗೆ ಹೋಗಿದ್ದಾರೆ. ಬಾತ್ರೂಮ್ಗೆ ಹೋಗುವಾಗ ಅಲ್ಲಿ ಹಾವಿದೆ ಅಂತೆ. ಹಾಗಾಗಿ ಬಾತ್ರೂಮ್ಗೆ ಹೋಗಿ ಇಲ್ಲ, ಅವರು ಹಾಗೆ ಬಂದಿದ್ದಾರೆ. ಅಷ್ಟು ರಿಸ್ಕ್ ಇದೆ. ಫುಲ್ಲು ಕಾಡಿದು. ಇದರಲ್ಲಿ ರೂಮ್ ಮಾಡಿದ್ದಾರೆ. ನನ್ನ ಕಸ್ಟಮರ್ ಬಂದು ಗುಜರಾತ್ನವರು. ನಿನ್ನೆ ಬಂದಿದ್ದಾರೆ. ಕಪಲ್ಸ್ ಅಂತೆ, ಗಂಡ ಹೆಂಡತಿ ಬಂದಿದ್ದಾರೆ ನೋಡಿ. ಈ ಥರ ಇದೆ. ಅಲ್ಲಿ ರೂಮ್ ಇದೆ. ಆಮೇಲೆ ಆ ಕಡೆಯಲ್ಲೂ ತುಂಬ ದೂರ ರೂಮ್ ಇದೆ. ಇಲ್ಲೆಲ್ಲ ರೂಮ್ಗಳಿಗೆ ಬಿಟ್ಟು ಬರಲಿಕ್ಕೆ ಈಕೋ ಗಾಡಿ ಮಾಡಿದ್ದಾರೆ. ಈಕೋ ಗಾಡಿಯಲ್ಲಿ ಹೋಗಿ ಬರ್ತಾರೆ ಕಸ್ಟಮರು. ಈಕೋ ಗಾಡಿ ಮಾಡಿದ್ದಾರೆ ಅದಕ್ಕೆ. ಆದರೆ ಏನಂದರೆ ತುಂಬ ರಿಸ್ಕ್ ಇದೆ ಮಾತ್ರ. ನೈಟಲ್ಲಿ ಓಡಾಡೋಂಗಿಲ್ಲ. ಆಮೇಲೆ ಇವ್ರದ್ದೇ ಆದಂಥ ನಾಯಿಗಳಿದ್ದಾವೆ. ನಾಯಿಗಳೆಲ್ಲ ದೊಡ್ಡದಿದೆ. ನಾಯಿಗಳೆಲ್ಲ ತುಂಬ ದೊಡ್ಡದಿದೆ. ಅದ್ರಗೋಸ್ಕರ ನಾಯಿಗೂ ಕಚ್ತದಂತೇಳಿ ಬರಲ್ಲ ಹೊರಗೆ, ಗಾಡಿಯಿಂದ ಹೊರಗೆ ಇಳಿಯೋದಿಲ್ಲ ನಾವು. ಮತ್ತು ಇಲ್ಲಿ ಕರಡಿಗಳಿದ್ದಾವಂತೆ. ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಬೆಟ್ಟ ಇದೆ. ಹಾಗಾಗಿ ಬೆಟ್ಟ ಇದ್ದಲ್ಲಿ ಕರಡಿ ಜಾಸ್ತಿ, ಕರಡಿನೂ ಇದ್ದಾವಂತೆ. ಹಾಗಾಗಿ ಯಾರೂ ಕೆಳಗೆ ಬರಲೇ ಇಲ್ಲ. ಊಟ ಮಾಡಿ ಏನು ಗಾಡಿ ಏರಿದವರು ಯಾರನ್ನು ಕೆಳಗೆ ಇಳಿಲಿಲ್ಲ. ಈಗ ಬೆಳಿಗ್ಗೆ ನಾನು ಎದ್ದು ಗಾಡಿ ತೊಳೆದ್ರೂ ಅವ್ರು ಇನ್ನೂ ಹೇಳಿಲ್ಲ, ನಮ್ಮ ಡ್ರೈವರ್ಸ್ಗಳು. ಹಾಗಾಗಿ ನಂದು ಗಾಡಿ ತೊಳೆದಾಯಿತು. ಹಾಗೆ ಇಲ್ಲೊಂದು ರೌಂಡು ವಾಕಿಂಗ್ ಅಂತೇಳಿ ಬಂದೆ, ನೋಡೋಣ ಮೇಲೆ ಹೆಂಗಿದೆ ಅಂತೇಳಿ. ಹೆಂಗೊಂದು ಇಂಟ್ರೆಸ್ಟು ಇದೆಲ್ಲ, ಮೇಲೆ ಯಾವ ಥರ ಇದೆ ಏನು ನೋಡೋಣ ಅಂತಂದು ಬಂದೆ ನೋಡಿ. ಎಲ್ಲ ಎಲ್ಲಿ ನೋಡಿದ್ರು ಕಾಡೇ ಕಾಣ್ತಾಯಿದೆ, ಏನಿಲ್ಲ ಇಲ್ಲಿ. ಇಂಥಲ್ಲಿ ಬಂದು ರೂಮ್ ಮಾಡಿದ್ದಾರೆ ಕಸ್ಟಮರ್ಸು. ಇಲ್ಲೆಲ್ಲ ಹಗಲಲ್ಲೇ ಹಾವು ಇದೆ ಅಂತ, ಕೂಡು ಪಿಂಜರ ಹಾವು ಮತ್ತು ದೊಡ್ಡ ಹಾವೆಲ್ಲ ಇದೆ ಅಂತ ಇಲ್ಲಿ ನೋಡಿ. ನಮ್ಮ ಗಾಡಿಗಳೆಲ್ಲ ಅಲ್ಲಿ ಕಾಣ್ತಾಯಿದೆ. ಒಂದು TT ಇದೆ, ಮತ್ತು 2 ETS, ಒಂದು ಡಿಸೈರ್, ಒಂದು ಚೆನ್ನೈದೊಂದು ಕಾರ್ ಇದೆ, ಪ್ರೈವೇಟ್ ಕಾರು. ಏನು ದೇವ್ರ ಮರ ಅಂತೆ, ತುಂಬ ದೊಡ್ಡದಿದೆ ನೋಡಿ. ಇನ್ನು ಯಾರೂ ಗಾಡಿಯಿಂದ ಕೆಳಗೆ ಇಳಿಲೇ ಇಲ್ಲ. ನಾನು ಮಾತ್ರ ಒಂದು ರೌಂಡ್ ಬಂದೆ, ನೋಡೋಣ ಹೆಂಗಿದೆ ಅಂತ ಜಾಗ. ನೋಡ್ರಿ, ನೈಟಲ್ಲಿ ಸ್ವಲ್ಪ ಕಿರಿಕಿರಿ ಬಿಟ್ಟರೆ ಮತ್ತೆಂತಂದರೆ ಲೈಟಿಂಗ್ ಎಲ್ಲ ಇದೆ. ಲೈಟಲ್ಲಿ ಹಾಕ್ತಾರೆ. ಅಂದರೆ ಗಾಡಿ ಹತ್ರ ಬಂದು ಸೌಂಡ್ ಮಾಡ್ತಾಯಿದ್ದಾವೆ ಹಂದಿಗಳು, ಕಾಡಂದಿಗಳು. ರಾತ್ರಿ ಎಲ್ಲ ಬಂದಿತ್ತು ಕಾಡಂದಿರ ಗಾಡಿ ಹತ್ರ. ಆಮೇಲೆ ಕೋಣಗಳೆಲ್ಲ ಅಲ್ಲಿ ಮೇಲಿಂದ ಅಲ್ಲೆಲ್ಲ ಸೌಂಡ್ ಮಾಡ್ತಾಯಿತ್ತು ಕೋಣಗಳು. ಯಾಕಂದರೆ ಗ್ಲಾಸ್ ಎಲ್ಲ ಇಳಿಸ್ಕೊಂಡೇ ಮಲಗಿದ್ದೆ. ಯಾಕಂದರೆ ಸೆಕೆ ಆಗ್ತದೆ ಇಲ್ಲಿ, ಅಷ್ಟೇನು ಚಳಿ ಇಲ್ಲ. ಗ್ಲಾಸಲ್ಲಿ ಇಳಿಸ್ಕೊಂಡೇ ಮಲಗಿದ್ದೆ ನಾನು. ರಾತ್ರಿಯಲ್ಲಿ ಕೋಣಗಳದೆಲ್ಲ ಸೌಂಡ್ ಕೇಳ್ತಾಯಿತ್ತು. ಕಾಡಂದಿ ಎಲ್ಲ ಗಾಡಿ ಹತ್ರ ಕರ್ಕೊ ಮಾಡ್ತಿತ್ತು ಸೌಂಡು. ಇಲ್ಲಿ ಗಾಡಿ ತೊಳೆಯೋಕ್ಕೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಗಾಡಿ ಎಲ್ಲ ತೊಳೆದಾಯಿತು. ಈಗ ಇನ್ನೇನಿದ್ರು ಒರೆಸ್ಬಿಟ್ಟು ಗಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು. ಮತ್ತು ಕಸ್ಟಮರ್ ಯಾವಾಗ ಬರ್ತಾರೆ ಆವಾಗ ಇವತ್ತೇನು ಹೋಗೋಕೆ ಇದೆಯಿಲ್ಲ ಗೊತ್ತಿಲ್ಲ. ನಿನ್ನೆ ಅವ್ರಿಗೆ ಸಾಕಾಗಿದೆ. ಯಾಕೆಂದರೆ ಇದು ಸೋಮವಾರಪೇಟೆಯಿಂದ ಒಳಗಡೆ ಮಡಿಕೇರಿಗೆ ಹೋಗಿದೆ ನಿನ್ನೆ ಸೈಟ್ ಅಂತೇಳಿ. ಖಾಲಿ ಒಂದು ರಾಜೇಶ್ ಸೀಟ್ ಒಂದು ಹೋದರು. ಆಯಿತು ಭಯ್ಯ ಚಳಿಯಾಗ ಅಂತ ಹೇಳಿದ್ರು. ಹಾಗಾಗಿ ಕರ್ಕೊಂಡು ಬಂದೆ. ಈಗ
ಹಾಗೆ ಇವತ್ತು ಎಲ್ಲಿ ಹೋಗ್ತಾರಿಲ್ಲ ಗೊತ್ತಿಲ್ಲ, ಹೋದರೆ ಒಂದು ಕರ್ಕೊಂಡು ಹೋಗಿದ್ದೆ, ಇಲ್ಲಾಂದರೆ ಎಲ್ಲಿಗಿಲ್ಲ. ಸೀದಾ ನಾಳೆಗೆ ಮಂಗಳೂರು. ಗಾಡಿ ಅಂತೂ ಕ್ಲೀನಾಗಿ ತೊಳೆದಾಯಿತು. ಇಷ್ಟೇ ಗಾಡಿ ಇರೋದಿಲ್ಲಿ, ಇದೆಲ್ಲ ಟ್ಯಾಕ್ಸಿ ಪಾರ್ಕಿಂಗ್ ಅಂತೆ. ಪ್ರೈವೇಟ್ ಗಾಡಿ ಪಾರ್ಕಿಂಗ್ ಬಂದು ಅಲ್ಲಿ ಕೆಳಗಡೆ ತೋರಿಸ್ತಾ ಇದ್ದಾರೆ. ಅಂದರೆ ಟ್ಯಾಕ್ಸಿ ಅಂದರೆ ಮೇಲೆ ಅಂತೆ, ಪ್ರೈವೇಟ್ ಗಾಡಿಗಳೆಲ್ಲ ಕೆಳಗಡೆ ಅಂತೆ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಪ್ರೈವೇಟ್ ಗಾಡಿ ಪಾರ್ಕಿಂಗು. ಆಮೇಲೆ ಇನ್ನೂ ಸ್ಟಾಪ್ಗಳಿಗೆಲ್ಲ ಅಲ್ಲಿಗೆ ಸ್ಟ್ರೈಟ್ ಮೇಲೆ ಮುಂದೆ ನೋಡಿ, ಇಲ್ಲೆಲ್ಲ ಹಿಂಗಿದೆ ಜಾಗ. ಆದರೆ ನೈಟಲ್ಲಿ ಒಬ್ಬರೇ ಇದ್ದರೆ ತುಂಬ ರಿಸ್ಕ್ ಅಂದರೆ ಏನಿಲ್ಲ, ಸ್ವಲ್ಪ ಇವೆಲ್ಲ ಪ್ರಾಣಿಗಳೆಲ್ಲ ಬರ್ತಾ ಇರ್ತದೆ, ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಇದು ಇದ್ರ ಜಾಗ, ಪಾರ್ಕಿಂಗ್ ಜಾಗ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಗಾಡಿ ಓಡಿಸ್ತೀನಿ, ಗಾಡಿಯಿಂದ ಓಡಿಸಿದ್ರೆ ಮುಗೀತು ನನ್ನ ಕೆಲಸ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.